ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇರಾ ವ್ಲಾಗ್ಸ್. ಇವತ್ತು ನಾವು ಮೈಸೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ವಿ. ಟೈಮು ಆಲ್ರೆಡಿ ಇವಾಗ 1:30 ಆಗಿದೆ. ನಾವು ಹೋಗ್ತಾ ಇರೋದು ಇವಾಗ ಉತ್ನಳ್ಳಿ ಜಾತ್ರೆ ಇದೆ. ಉತ್ನಳ್ಳಿ ದೇವಸ್ಥಾನ, ಜ್ವಾಲಾಮುಖಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಹೋಗ್ತಾ ಇದ್ದೀವಿ. ಇವತ್ತು ಅಲ್ಲಿ ಹಬ್ಬ ಇದೆ, ಜಾತ್ರೆ ಇದೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ಏನು ವಿಶೇಷತೆ ಇದೆ, ಏನೇನು ಅಂತ ನಿಮಗೆಲ್ಲ ತೋರಿಸ್ತೀನಿ. ಬನ್ನಿ ಹೋಗೋಣ ಮೈಸೂರಿಗೆ. ಶುಭೋದಯ ಎಲ್ಲರಿಗೂ. ಇವತ್ತು ಸಂಡೇ ಆಗಿರೋದ್ರಿಂದ ನಮಗೆ ಸ್ವಲ್ಪ ಮೈಸೂರಿಗೆ ಹೋಗಬೇಕಾಗಿತ್ತು. ಹಾಗಾಗಿ ತಿಂಡಿ ತಿಂದ್ಕೊಂಡು ಹೂವು ತಗೊಂಡು ಮನೆ ಕಡೆ ಹೊರಟ್ವಿ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡೇ ಹೊರಡಬೇಕಾಗಿತ್ತು. ಹಾಗಾಗಿ ಹೂವು ಬಾಳೆಹಣ್ಣು ಎಲ್ಲ ತಗೊಂಡು ನಾವು ಮೈಸೂರು ಕಡೆ ಹೊರಡಬೇಕಿತ್ತು. ಅಂತೂ ರೆಡಿಯಾಗಿ ಹೊರಟ್ವಿ ಮೈಸೂರು ಕಡೆ. ಅಂದರೆ ನಾವು 8 ಗಂಟೆಗೆ ತಿಂದಿರೋದ್ರಿಂದ 1 ಗಂಟೆ ಆಗೋಗಿತ್ತು. ಅಷ್ಟೊತ್ತಿಗೆ ಹೊಟ್ಟೆ ಹಸಿತಾ ಇತ್ತು. ಸಿಂಗಲ್ ಇಡ್ಲಿ ತಿನ್ಕೊಂಬಿಡೋಣ, ಯಾಕೆಂದರೆ ದೇವಸ್ಥಾನದಲ್ಲಿ 4 o'clock ಆಗುತ್ತೆ ಹೋಗೋವರೆಗೂ, ಸುಸ್ತಾಗ್ಬಿಡುತ್ತೆ ಅಂಥೇಳಿ ನಾವು ಅಲ್ಲೇ ಬ್ಯಾಂಗ್ಳೂರಲ್ಲಿ ಒಂದು ಹೋಟೆಲಲ್ಲಿ ಇಡ್ಲಿ ಮತ್ತು ಅವ್ರು ರವೆ ಇಡ್ಲಿ ತೊಗೊಂಡ್ರು, ತಿಂದ್ವಿ. ಮತ್ತು ನನಗೇನೋ ಕೋಲ್ಡಾಗಿ ಏನಾದ್ರು ಕುಡಿಬೇಕನ್ನಿಸ್ತು. ಪಿಸ್ತಾ ಬಾದಾಮ್ ಹಾಲನ್ನ ತೊಗೊಂಡೆ ನಂದಿನಿ ಬೂತಲ್ಲಿ. ಅಲ್ಲಿ ನೋಡಿದ್ರೆ ಅದು ಕೋಲ್ಡೇ ಇರಲಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ, ಏನು ಮಾಡೋದು, ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಅಂತ ಹೇಳಿಬಿಟ್ಟು ಅದು ಕುಡ್ಕೊಂಡು ಸ್ವಲ್ಪ ಸಮಾಧಾನ ಆಯಿತು. ಹೊಟ್ಟೆ ಹಸ್ದಿದ್ದಕ್ಕೂ ಬೆಂಗಳೂರು ಟ್ರಾಫಿಕ್ ಗೊತ್ತಲ್ಲ, ಸಿಟಿ ಬಿಡೋವರೆಗೂ ಸ್ವಲ್ಪ ಟ್ರಾಫಿಕ್ಕೇ ಇತ್ತು. ಆಮೇಲೆ ಸ್ವಲ್ಪ ಕಮ್ಮಿ ಆಯಿತು. ಇನ್ನು ಹೋಗಿದ ತಕ್ಷಣ ಅಷ್ಟೊತ್ತಿಗೆ 4:30 ಹತ್ತತ್ರ ಆಗೋಗಿರೋದ್ರಿಂದ ಊಟ ಮುಗಿಸ್ಕೊಂಡು ಆಮೇಲೆ ನಾವು ದರ್ಶನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಏಕೆಂದರೆ ಅಷ್ಟೊತ್ತಿಗೆ ಪ್ರಸಾದನೂ ಖಾಲಿ ಆಗಿಬಿಡುತ್ತೆ, ಅಥವಾ ಸಿಗಲಿಲ್ಲ ಅಂದರೆ ನಮಗೆ ಬೇಜಾರಾಗುತ್ತೆ. ಯಾಕೆಂದರೆ ವರ್ಷ ನಾವು ಅದನ್ನು ಫಾಲೋ ಮಾಡ್ತೀವಿ. ಅಲ್ಲಿ ಹೋಗಿ ದೇವ್ರ ದರ್ಶನ ಮುಗಿಸಿ ಪ್ರಸಾದ ತಿಂದೇ ಬರೋ ಅಂಥದ್ದು. ಈ ವರ್ಷ ಏನಾಗಿದೆ ಅಂದರೆ ಅನ್ನದಾನ ಮಾಡಿಸ್ತಿದ್ದವರು ಅವರು ತೀರೋಗ್ಬಿಟ್ಟಿದ್ರಂತೆ. 5 ತಿಂಗಳಾಗಿತ್ತಂತೆ. ಹಾಗಾಗಿ ಶಾಮಿಯಾನ ದೊಡ್ಡದಾಗಿ ಹಾಕಿ ಮಾಡ್ತಿದ್ದವರು ಅಂದರೂ ಮಾಡಿದರು, ಚೆನ್ನಾಗಿಲ್ಲ ಅಂತಿಲ್ಲ. ಹಿಂಗೋ ಆಯಿತು, ಅಷ್ಟೋ ಇಷ್ಟೋ ಹೊಟ್ಟೆ ತುಂಬಿತು ಎಲ್ಲರಿಗೂ. ಅಷ್ಟು ಜನಕ್ಕೆ ಭಕ್ತಾದಿಗಳಿಗೆ ಅನ್ನದಾನ ಮಾಡೋದು ಅಂದ್ರೆ ಹುಡುಗಾಟದ ಮಾತಲ್ಲ. ಅವ್ರನ್ನ ದೇವರು ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀವಿ. ನಾವು ಪ್ರತಿ ಸತಿ ದೇವಸ್ಥಾನಕ್ಕೆ ಬಂದಾಗ್ಲೂ ಒಂದು ಸಲ ಆ ದೇವಿ ಮುಂದೆ ನಿಂತು ಕೇಳ್ಕೊತಿದ್ವಿ, ಯಾರು ಅನ್ನದಾನ ಮಾಡಿಸ್ತಾ ಇದ್ದಾರೋ ಈ ದೇವಸ್ಥಾನದಲ್ಲಿ ಅವ್ರ ಕುಟುಂಬನ ಯಾವಾಗಲೂ ಚೆನ್ನಾಗಿಡಪ್ಪ ಅಂತ ಬೇಡ್ಕೊತಿದ್ವಿ. ಇದು ಮಾತ್ರ ನಿಜವಾಗ್ಲೂ ಸತ್ಯನೇ. ಒಳಗಡೆ ಹೋದ್ವಿ. ಗರ್ಭಗುಡಿ ಹತ್ರ ಸ್ವಲ್ಪ ರಶ್ ಇತ್ತು. ಆಚೆ ನೋಡಿದ್ರಲ್ಲ ನೀವೇನು ರಶ್ಶೇ ಇರಲಿಲ್ಲ ಅಲ್ಲಿ. ಅಲ್ಲಿ ಅಲಂಕಾರನೂ ಎಲ್ಲ ಚೆನ್ನಾಗೇ ಮಾಡಿದರು. ಈ ಜೋಳ ಇರ್ಬೋದು ಮತ್ತು ಪೈನಾಪಲ್ಲಿಂದ. ಅಲ್ಲಿಂದ ಹಾಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ದರ್ಶನವೂ ಆಗುತ್ತೆ. ನೋಡಿ, ದೇವರು ನೀವು ನೋಡ್ತಾ ಇರ್ಬೋದು. ಇವ್ರು ಬಂದು ಚಾಮುಂಡಿ ಮತ್ತು ಉತ್ನಳ್ಳಿ ಮಾರವ್ವ, ಅಂದರೆ ಜ್ವಾಲಾಮುಖಿ ಅಂತ ಕರೀತಾರೆ ಮೈಸೂರಲ್ಲಿ. ನಮ್ಮೂರ ಕಡೆ ಎಲ್ಲ ಉತ್ನಳ್ಳಿ ಮಾರವ್ವ ಅಂತಲೇ ಕರೆಯೋದು. ಇದ್ರ ವಿಶೇಷತೆ ಏನಂದರೆ ನಾಳೆ ನಮ್ಮೂರಲ್ಲಿ ಮಡೆ ಅನ್ನ ಅಂತ ಮಾಡ್ತಾರೆ. ಅಂದರೆ ಒಂದು ಕಡೆ ಊರವರೆಲ್ಲ ಸೇರಿ ಒಂದು ಕಡೆ ವೈಟ್ ರೈಸು, ಇನ್ನೊಂದು ಕಡೆ ಬೆಲ್ಲದನ್ನ. ನೋಡಿ, ನೀವು ದೇವ್ರನ್ನ ನೋಡ್ತಾ ಇದ್ದರೆ ಅಲ್ಲಿ ಕಾಣಿಸ್ತಾ ಇದೆ. ಭಾಳ ಪವರ್ಫುಲ್ಲು, ಶಕ್ತಿ ಮಾತ್ರ. ಹಾಗೆ ಬೇಡದನ್ನು ದಯಪಾಲಿಸ್ತಾರೆ ಅಮ್ಮನವರು. ಯಾಕೆಂದರೆ ನಮ್ಮ ಜೀವನದಲ್ಲಿ ಇದು ನಡೆದಿದೆ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ನಾವು ಸ್ವಲ್ಪ ಎಲ್ಲರೂ ದರ್ಶನ ಮಾಡಲಿ, ನಮ್ಮ ವ್ಲಾಗಲ್ಲಿ ಬರಲಿ ಅಂತ ಹೇಳಿ ಪೇಷನ್ಸಿಂದ ಕಾದು ವಿಡಿಯೋ ಮಾಡ್ಕೊಂಡ್ವಿ. ನಿಮ್ಮೆಲ್ಲರಿಗೂ ಆ ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು ಅಲ್ಲೇ ಮುಂದೆ ಹೋದರೆ ಈಶ್ವರನ ದೇವಸ್ಥಾನ ಇದೆ. ಪಾರ್ವತಿ ಅಂದರೆ ಈಶ್ವರ ಇರಲೇಬೇಕಲ್ಲ, ಅದು ನೋಡಿ. ಅಲ್ಲೂ ಅಷ್ಟೇ ಅವರೇನೂ ಮಾತಾಡಲಿಲ್ಲ, ತಗೊಳ್ಳಿ ಅಂದರು. ಹಾಗಾಗಿ ಖುಷಿ ಆಯಿತು ನಮಗೆ. ನಿಜವಾಗ್ಲೂ ದೇವರ ಆಶೀರ್ವಾದ ಸಿಕ್ತು ಅಂತ ಹೇಳಿ ಚೆನ್ನಾಗಿ ದರ್ಶನ ಅಂತೂ ಆಯಿತು. ರಶ್ಶಲ್ಲಿ ದರ್ಶನ ಆಗೋದೇ ಕಷ್ಟ, ಅಂಥದ್ರಲ್ಲಿ ಹುಣ್ಣಿಮೆ ದಿನ ಆಯ್ತಲ್ಲ ಅಂತ ಖುಷಿಪಟ್ವಿ. ಅದಾದಮೇಲೆ ಸ್ವಲ್ಪ ಅಲ್ಲೇ ಮುಂದಕ್ಕೆ ಹೋದ್ವಿ. ಜನ ಎಲ್ಲ ಆಚೆ ಕೂತ್ಕೊಂಡಿದ್ರು ಸ್ವಲ್ಪ ಹೊತ್ತು. ಸರಿ, ಹೋಗಿ ಕೂರೋಣ ಅಂದ್ಬಿಟ್ಟು ನೋಡಿ ದೇವಸ್ಥಾನ ಇಲ್ಲಿ ಇನ್ನೊಂದು ಕಡೆ ಅಲ್ಲೇ ದೇವಸ್ಥಾನದ ಒಳಗಡೆ ಉತ್ಸವ ಮೂರ್ತಿನ ಇಟ್ಟಿರ್ತಾರೆ ಯಾವಾಗಲೂ ಅಷ್ಟೇ. ಇಲ್ಲೊಂದು ಮತ್ತು ಊಟದ ಪೆಂಡಲಲ್ಲೊಂದು ಇಡ್ತಾಯಿದ್ರು. ಈ ಸತಿ ಇಟ್ಟಿರಲಿಲ್ಲ, ಒಂದು ಚಿಕ್ಕ ಫೋಟೋ ಇಟ್ಟಿದ್ರು. ನಾನು ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದು ಉತ್ಸವ ಮೂರ್ತಿ ಉತ್ನಳ್ಳಿ ಮಾರಿಯಮ್ಮಂದು. ಅಂದರೆ ಇವರು ಮತ್ತು ಚಾಮುಂಡಿಗೆ ಅಕ್ಕ ತಂಗಿರು. ಆ ಚಾಮುಂಡಿ ಬೆಟ್ಟದ ತಪ್ಪಲಲ್ಲೇ ಇದಿರೋದು. ತುಂಬ ಜನಕ್ಕೆ ಇದು ಗೊತ್ತಿಲ್ಲ ಅನ್ಕೋತೀನಿ ನಾನು.
ನಮಗಂತೂ ಗೊತ್ತಿರುತ್ತೆ, ಅಂದರೆ ನನಗೆ ಮದುವೆ ಆದಮೇಲೆ ಗೊತ್ತಿರೋ ಅಂಥದ್ದು. ಅಲ್ಲಿವರೆಗೂ ನನಗೂ ಗೊತ್ತಿರಲಿಲ್ಲ. ಮೈಸೂರವಳೇ ಆಗಿ ಉತ್ತನಳ್ಳಿ ಮಾರಮ್ಮನ ದೇವಸ್ಥಾನ ಇಲ್ಲಿದೆ ಅಂತಲೇ ಗೊತ್ತಿರಲಿಲ್ಲ. ಆಮೇಲೆ ನಮ್ಮ ಹಸ್ಬೆಂಡ್ ಮನೇಲಿ ಹಬ್ಬನ ತುಂಬ ವಿಶೇಷವಾಗಿ ಮಾಡ್ತಾಯಿದ್ರಲ್ಲ, ಹಾಗಾಗಿ ಗೊತ್ತಾಯಿತು ಇದು. ಅದು ಒಂಥರ ನನಗೆ ಅತ್ಯಂತ ಪ್ರಿಯವಾದ ದೇವರು ಅಂತಲೇ ಹೇಳ್ಬೋದು. ಯಾಕೆಂದರೆ ನನಗೆ ಅಷ್ಟು ಒಳ್ಳೇದು ಮಾಡಿದೆ, ಮತ್ತು ನಾನು ನೆನೆಸ್ಕೊಳ್ಳೇಬೇಕಲ್ವ, ದಿನಾ ನೆನೆಸ್ಕೊತೀನಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಜನನೂ ಅಷ್ಟೇ ರೀ, ಮೈಸೂರವರು ಅಂದರೆ ಸ್ವಲ್ಪ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಮಾತಾಡೋದಾಗಿರ್ಬೋದು, ಸಿಕ್ಕಿದಾಗ ಅವರು ನಾಜೂಕಾಗಿರ್ಬೋದು, ಅವ್ರು ಅದೊಂಥರ ಖುಷಿಯಾಗುತ್ತೆ. ಮತ್ತು ಮುಂದೆಗಡೆ ಎಲ್ಲ ಜಾತ್ರೆ ಅಂತ ಹೇಳಿದ್ನಲ್ಲ ಪುಟ್ಟದಾಗಿ, ಈ ಸಲ ಹೇಳಿದ್ನಲ್ಲ ಆವಾಗಲೇ, ಅವ್ರು ಯಾರೋ ತೀರ್ಕೊಂಡಿದ್ರು ಅಂತೇಳಿ ಸ್ವಲ್ಪ ಕಮ್ಮಿ ಇತ್ತು ಕಳೆ. ನನಗೆ ಪರ್ಸ್ನಲಿ ಫೀಲ್ ಆಯಿತು. ಅದಿದ್ದಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ಸರಿ ಹೋಗಲಿ ಬಿಡಿ, ಎಲ್ಲ ಒಂದೇ ಟೈಮ್ ಇರಲ್ಲ ಅಲ್ವಾ ಅಂದ್ಕೊಂಡು ನಾವು ಅಲ್ಲಿಂದ ಹೊರಟು ಬಂದ್ವಿ. ಮುಂದೆ ಸ್ವಲ್ಪ ಎಲ್ಲ ನೋಡಿಕೊಂಡು ಸ್ವಲ್ಪ ಮನಸ್ಸಲ್ಲಿ ಏನೋ ಒಂಥರ ಬೇಸರ, ಯಾಕೆ ಹಿಂಗೆ, ಅವ್ರಿಗೇನಾಯಿತು ಅಂತ. ಆದರೂ ಒಂದು ಕಡೆ ಇದೆಲ್ಲ ನಡೆಯೋ ಅಂಥದ್ದೇ ಅಲ್ವಾ ಅಂದ್ಕೊಂಡು ನಾವೇ ಮನಸ್ಸಿಗೆ ಸಮಾಧಾನ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಈ ಹಬ್ಬ ಬಂದಾಗೆಲ್ಲ ಎಷ್ಟು ಒಂಥರ ಖುಷಿ ಇತ್ತೋ, ಈಗ ಅಷ್ಟೇ ಸ್ವಲ್ಪ ಬೇಜಾರಾಗುತ್ತೆ. ಏಕೆಂದರೆ ನಮ್ಮದು ಕೂಡು ಕುಟುಂಬ ಇದ್ದಿದ್ದು ಎಷ್ಟು ಜನ, ಇವ್ರ ಅಕ್ಕಂದಿರಾಗಿರ್ಬೋದು, ಅವ್ರ ಮಕ್ಕಳಾಗಿರ್ಬೋದು, ಇವ್ರ ಅಮ್ಮ ಆಗಿರ್ಬೋದು, ಎಲ್ಲರೂ ಒಟ್ಟಿಗಿದ್ವಿ. ನಾವು ಆ ಥರ ಎಲ್ಲ ಒಟ್ಟಿಗೆ ಮಾಡಿದ್ದು ಅಂದರೆ ಇದು 3 years ಬ್ಯಾಕು ತುಂಬ ಚೆನ್ನಾಗಿ ಮಾಡಿದ್ವಿ. ಅವಾಗ ನಮ್ಮ ಅತ್ತೆ ಇದ್ದರು, ಅವರು ಸಾಯೋದು 1 ವರ್ಷ ಅಂತ ಏನೋ, ಒಂದು 8 ತಿಂಗಳು ಅಂತ ಇರ್ಬೋದೇನೋ. ತುಂಬ ಚೆನ್ನಾಗಿ ಮಾಡಿದ್ವಿ ಹಬ್ಬ. ಅದೇ ಲಾಸ್ಟು. ಅದಾದಮೇಲೆ ಆ ಥರ ಬರಲೇ ಇಲ್ಲ ಸಿಚುವೇಶನ್ನು. ಯಾಕೋ ಏನು ಅಂತ ಗೊತ್ತಿಲ್ಲ. ಕೆಲವು ಕಣ್ದೃಷ್ಟಿ ಬೀಳ್ತೋ ಏನೋ ನಮ್ಮ ಮನೆ ಮೇಲೆ ಗೊತ್ತಿಲ್ಲ. ನಮ್ಮ ಮನೇಲಿ ಎಷ್ಟು ಚೆನ್ನಾಗಿದ್ರು ಎಲ್ಲರೂ, ಅಂದರೆ ತುಂಬ ಒಳ್ಳೆಯವರು ಎಲ್ಲರೂ. ಆದರೂ ಯಾಕೆ ಹಿಂಗಾಯಿತು ಅಂತ ನನಗೂ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿದ್ದ ಮನೆ ಇವಾಗ ಚೆನ್ನಾಗಿಲ್ಲ ಅಂತಲ್ಲ, ಆದರೂ ಏನೋ ಒಂಥರ ಆ ಬಾಂಡಿಂಗಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ. ಅದನ್ನು ಹೇಳೋಕ್ಕೆ ನಾನು ನಿಜವಾಗ್ಲೂ ಬೇಜಾರಾಗುತ್ತೆ. ಆದರೆ ಏನು ಮಾಡೋದು, ಟೈಮ್ ಬಂದಂಗೆ ನಾವು ಟೈಮ್ಗೆ ಅಡ್ಜಸ್ಟ್ ಆಗಿ, ಜನಗಳಿಗೆ ಅಡ್ಜಸ್ಟ್ ಆಗಿ ಹೋಗ್ತಾ ಇರಬೇಕಲ್ವ, ಅಷ್ಟೇ. ಅದೇ ನಾನು ದೇವರಲ್ಲಿ ಕೇಳ್ಕೊತೀನಿ, ಎಲ್ಲರನ್ನೂ ಚೆನ್ನಾಗಿಡಪ್ಪ, ಚೆನ್ನಾಗಿ ಮಾಡಪ್ಪ ಅಂತ ಕೇಳ್ಕೊತೀನಿ. ಓಡಿಸಿದ್ರು ಅಷ್ಟೇ ಸೀಟ್ ಬೆಲ್ಟ್ ಕಂಪಲ್ಸರಿ ಇರಲೇಬೇಕು. ಈ ರೋಡಲ್ಲಂತೂ ತುಂಬ ಆಕ್ಸಿಡೆಂಟ್ಸ್ ಆಗುತ್ತೆ. ಹಂಗಾಗಿ ಇನ್ನೊಂದೇನೆಂದರೆ ಸ್ಪೀಡ್ ಲಿಮಿಟ್ಟು 100 ಮೇಲೆ 100 ಒಳಗಡೆ ಇರಬೇಕು ವಿತಿನ್. ಅದ್ರ ಮೇಲೆ ಹೋದರೆ ಫೈನ್ ಬೀಳುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ, ನಮ್ಮನ್ನೇ ನಂಬ್ಕೊಂಡು ಮನೇಲಿ ಮಕ್ಕಳು ಕಾಯ್ತಾ ಇರ್ತಾರೆ, ಅಪ್ಪ ಅಮ್ಮ ಬರ್ತಾರೆ ಅಂತ. ಅವ್ರಿಗೋಸ್ಕರನಾದರೂ ನಾವು ಸೇಫ್ ಆಗಿರ್ಬೇಕಲ್ವ. ನಂಗೆ ಈ ವಿಡಿಯೋ ಮಾಡ್ತಾನೆ ನನ್ನ ಮಗನ್ನ ನೆನೆಸ್ಕೊಂಡು ಎಮೋಷ್ನಲ್ಲೇ ಆಗ್ಬಿಟ್ಟೆ ನಾನು. ಅದಕ್ಕೆ ಎಲ್ಲರ ಹತ್ರನೂ ಕೇಳ್ಕೊಳ್ಳೋದಂದರೆ, ತಂದೆ ತಾಯಿಯರ ಹತ್ರ ಆಚೆ ಹೋದಾಗ ನೀಟಾಗಿ ಸೇಫಾಗಿ ಡ್ರೈವ್ ಮಾಡಿ ಅಂತ ಅಷ್ಟೆ. ನನ್ನ ಧ್ವನಿ ನೀವು ಕೇಳಿಸ್ಕೊತಿರ್ಬೋದು. ನಿಮ್ಮ ಜೊತೆ ಮಾತಾಡ್ತಾ ನನ್ನ ಮಗನ ನೆನಪು ತುಂಬ ಆಯಿತು ನನಗೆ. ರೂಮಿಗೆ ಬಂದು ರೆಸ್ಟ್ ಮಾಡ್ತಾಯಿದ್ವಿ. ನಾಳೆ ಬೆಳಗ್ಗೆ ಎದ್ದು ಹೊರಡಬೇಕು. ಇವಾಗ ಊಟಕ್ಕೆ ಹೋಗಬೇಕು, ಆಚೆ ಏನಾದರೂ ತಿನ್ಕೊಬರೋಣ ಲೈಟಾಗಿ ಅಂತ. ದೇವ್ರ ಪ್ರಸಾದ ತಿಂದಿದ್ದೀವಿ ಒಂದು 4 ಗಂಟೆಲಿ. ಆದರೂ ಏನೋ ಹೊಟ್ಟೆ ಹಸಿತಾ ಇದೆ. ಆಚೆ ಹೋಗಿ ಏನಾದರೂ ತಿನ್ಕೊಬರೋಣ ಅಂತ. ಮತ್ತು ಯಾರಿಗೆಲ್ಲ ಈ ವ್ಲಾಗು ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಶುಭರಾತ್ರಿ. ಈ ಒಂದು ಪುಟ್ಟ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಬೆಳಗ್ಗೆ ಹಬ್ಬದಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನ ನೆಕ್ಸ್ಟು ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಆಯಿತಾ. ಬಾಯ್ ಬಾಯ್.